ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಆದಾಯ ಮೀರಿದ ಅಕ್ರಮ ಆಸ್ತಿ ಗಳಿಕೆ ಆರೋಪದಡಿಯಲ್ಲಿ ಅನೇಕ ಭ್ರಷ್ಟ ಅಧಿಕಾರಿಗಳನ್ನು ಭೇಟಿಯಾಡುವುದು ಲೋಕಾಯುಕ್ತ ಅಧಿಕಾರಿಗಳಿಗೆ ಸರ್ವೇ ಸಾಮಾನ್ಯ. ಆದರೆ ಈ ರೀತಿಯ ತಿಮಿಂಗಿಲಗಳು ಆಗಾಗ ಆ ಮೀನುಗಳ ಮಧ್ಯೆ ಸಿಗುತ್ತೆ. ಅದೇ ಬೆಚ್ಚಿ ಬೀಳಿಸೋದು. ನಿಮಗೆ ಗೊತ್ತಿರೋ ಹಾಗೆ NHAIನ ವಿಶೇಷ ಭೂ ಸ್ವಾಧೀನಾಧಿಕಾರಿ ಅಂದರೆ SLAO ಆದಂಥ ಬಿ ಮಲ್ಲಿಕಾರ್ಜುನ್ ಅವರ ಅಕ್ರಮ ಆಸ್ತಿ ಕೇಳಿ ಹಾಗೆ ನೋಡಿ ದಾಳಿಗೆ ಹೋಗಿದ್ದ ಲೋಕಾಯುಕ್ತ ಅಧಿಕಾರಿಗಳೇ ದಂಗಾಗಿ ಹೋಗಿದ್ರು. ಯಾಕಂದರೆ ಇಲ್ಲಿ ಸಿಕ್ಕಿದ್ದು ಕೇವಲ ನಗದು, ಚಿನ್ನ, ಆಸ್ತಿ ಪಾಸ್ತಿ ಅಷ್ಟೇ ಅಲ್ಲ, ಬದಲಾಗಿ ಕಪ್ಪು ಹಣದ ಸಾಮ್ರಾಜ್ಯ, ಕಪ್ಪು ಸಂಪತ್ತಿನ ಸಾಮ್ರಾಜ್ಯ. ಆ ಡೀಟೇಲ್ಸ್ನ ಹೇಳಿದ ಮೇಲೆ ನಿಮಗೂ ಕೂಡ ಹಾಗೆ ಅನ್ನಿಸ್ಬಹುದು. ಬೆಂಗಳೂರು, ಬಾಗೇಪಲ್ಲಿ, ಮಾಲೂರು, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಸೇರಿದಂತೆ ಮಲ್ಲಿಕಾರ್ಜುನ್ ಬಿ ಅವರಿಗೆ ಸೇರಿದಂಥ 11ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಲೋಕಾಯುಕ್ತ ಪೊಲೀಸರು ಏಕಕಾಲದಲ್ಲಿ ದಾಳಿ ಮಾಡಿದರು. ಅವರ ವಿರುದ್ಧ ದಾಖಲಾಗಿರುವಂಥ ಆಸ್ತಿ ಪ್ರಮಾಣ ಮೀರಿದ ಆಸ್ತಿ ಗಳಿಕೆ ಪ್ರಕರಣದ ತನಿಖೆಯ ಭಾಗವಾಗಿ ಈ ಶೋಧ ಕಾರ್ಯಗಳು ನಡೆದಿವೆ. ಅವರ ಅಧಿಕೃತ ಕಚೇರಿ, ಖಾಸಗಿ ನಿವಾಸಗಳು ಮತ್ತು ಅವರ ಸಂಬಂಧಿಕರಿಗೆ ಸೇರಿದಂಥ ವಿವಿಧ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಈ ದಾಳಿಯಾಗಿದೆ. ಈ ದಾಳಿಯಲ್ಲಿ ಯಾವ ಪ್ರಮಾಣದ ಕಪ್ಪು ಹಣದ ಸಾಮ್ರಾಜ್ಯ ಅನಾವರಣವಾಯಿತು ಅಂತಂದರೆ, ಒಟ್ಟಾರೆಯಾಗಿ 18.33 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನು ಅಧಿಕಾರಿಗಳು ಪತ್ತೆ ಹಚ್ಚಿದ್ದು, ಇದರಲ್ಲಿ ಸುಮಾರು 12.95 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇರೋದು ಗೊತ್ತಾಗಿದೆ. ಇನ್ನು ತನಿಖಾಧಿಕಾರಿಗಳು 2.53 ಕೋಟಿ ರೂಪಾಯಿ ನಗದನ್ನು ವಶಪಡಿಸಿಕೊಂಡಿದ್ದು, ಇದರೊಂದಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಸುಮಾರು 1 ಕೋಟಿಯಷ್ಟು ಪತ್ತೆ ಹಚ್ಚಿದ್ದಾರೆ. ಇನ್ನು ಅಧಿಕಾರಿಯ ಸ್ಥಿರಾಸ್ತಿಗಳ ಮೌಲ್ಯ 14.28 ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ. ಇದರಲ್ಲಿ 2 ವಸತಿ ಮನೆಗಳು ಮತ್ತು 100 ಎಕರೆ 5 ಗುಂಟೆ ಕೃಷಿ ಭೂಮಿ ಕೂಡ ಸೇರಿಕೊಂಡಿದೆ. ನೋಡಿ, ಭೂಸ್ವಾಧೀನಾಧಿಕಾರಿ ಬಳಿಯೇ 100 ಎಕರೆ ಜಮೀನಿತ್ತು ಅಂತಂದರೆ ಈತನ ಹಪಹಪಿತನ ಯಾವ ಮಟ್ಟಕ್ಕಿತ್ತು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಇನ್ನು ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ ಪತ್ತೆಯಾದಂಥ ಇತರೆ ಚರಾಸ್ತಿಗಳ ಮೌಲ್ಯ ಸುಮಾರು 4.04 ಕೋಟಿ ರೂಪಾಯಿ. ಈ ಆಸ್ತಿಯಲ್ಲಿ 15 ಲಕ್ಷ ರೂಪಾಯಿ ಮೌಲ್ಯದ ವಾಹನಗಳು, 33.40 ಲಕ್ಷ ರೂಪಾಯಿ ಮೌಲ್ಯದ ಗೃಹ ಬಳಕೆಯ ಐಷಾರಾಮಿ ವಸ್ತುಗಳು ಮತ್ತು 3.10 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳು ಸೇರಿಕೊಂಡಿವೆ. ಆದರೆ ಇದೆಲ್ಲಕ್ಕಿಂತ ಶಾಕಿಂಗ್ ಹಾಗೆ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನು ಅಂತಂದರೆ, ಇಲ್ಲಿ ತನಕ ಮಲ್ಲಿಕಾರ್ಜುನ್ ತಮ್ಮ ಸರ್ಕಾರಿ ಸಂಬಳವನ್ನು ಡ್ರಾನೇ ಮಾಡಿಲ್ವಂತೆ. ಆದರೆ ಜೂನ್ 23, 2006ರಂದು ಸರ್ಕಾರಿ ಕೆಲಸಕ್ಕೆ ಅವರು ಸೇರ್ತಾರೆ. ಆದರೆ ಸೇರಿದಾಗಿನಿಂದ ಇಲ್ಲಿವರೆಗೂ ಕೂಡ ಅವರು ಸಂಬಳವನ್ನು ಡ್ರಾನೇ ಮಾಡಿಲ್ವಂತೆ. ಪಾಪ, ಯಾಕೆ ತಾನೇ ಡ್ರಾ ಮಾಡ್ತಾರೆ? ಬರೀ ಗಿಂಬಳದಲ್ಲೇ ಆರಾಮಾಗಿ ಜೀವನ ನಡೀತಾ ಇರುವಾಗ ಅಲ್ವಾ? ಒಟ್ಟಿನಲ್ಲಿ ಈ ಪ್ರಮಾಣದಲ್ಲಿ ಭ್ರಷ್ಟ ಕಪ್ಪು ಸಾಮ್ರಾಜ್ಯವನ್ನು ನೋಡಿದಂಥ ಲೋಕಾಯುಕ್ತ ಅಧಿಕಾರಿಗಳು ಈತ ಸರ್ಕಾರಿ ಕೆಲಸಕ್ಕೆ ಸೇರಿದ ಮೇಲೆ ಕೆಲಸನೂ ಮಾಡ್ತಾ ಇದ್ನಾ ಅಥವಾ ದುಡ್ಡು ಹೊಡೆಯೋದೇ ಈತನ ಕೆಲಸವಾಗಿತ್ತ ಅನ್ನೋ ಪ್ರಶ್ನೆಯನ್ನು ಎತ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ತನಿಖೆ ಮುಂದುವರೆದಿದೆ. ನೋಡೋಣ ಮುಂದೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಕ್ರಮ ಆಗುತ್ತೆ ಅಂತ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.